ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಯಾಕು ಬೋಟ್ ನೆಕ್, ಫ್ರಂಟು ನಾರ್ಮಲ್ ನೆಕ್ ಇರುವಂಥ ಬ್ಲೌಸ್ ಕಟ್ಟಿಂಗ್ನ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ಬ್ಲೌಸ್ ಪೀಸ್ ಇದು. ಬ್ಲೌಸ್ ಪೀಸ್ ಜೊತೆಗೆ ನಾನು ಸ್ವಲ್ಪ ಸೀರೆ ಪೀಸ್ನು ಕಟ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಅವರು ಬ್ಯಾಕು ಬಬಲ್ಸ್ ಮಾಡಿ ಕೊಡೋದಕ್ಕೆ ಹೇಳಿದರು, ಅದಕ್ಕೋಸ್ಕರ ಸೀರೆ ಪೀಸ್ನ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕಿಗೆ ಬಬಲ್ಸ್ ಮಾಡಬೇಕು. ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಇದು ಮೈ ಅಳತೆನ ಕೊಟ್ಟಿದ್ರು, ಅವರು ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಯಾವ ರೀತಿ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಆದಷ್ಟು ನಾನು ವೀಡಿಯೋಕ್ಕೆ ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ಮೊದಲಿಗೆ ಲೈನಿಂಗ್ ಫೋಲ್ಡ್ ಮಾಡಿ ಇಟ್ಕೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೊತಿದ್ದೀನಿ. ಲೈನಿಂಗ್ ಬ್ಲೌಸ್ಗೆ ನಾನು ಯಾವಾಗಲೂ ಕೂಡ ಅರ್ಧ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೊತೀನಿ. ಲೆಂತ್ ಬಂದು 12.5 ಇಂಚಿದೆ. ಬೆನ್ನಿನ ಉದ್ದ 12.5 ಇದೆ. 12.5ಗೆ ಇಟ್ಕೊತಿದ್ದೀನಿ. ನೀಟಾಗಿ 12.5ಗೆ ಮಾರ್ಕ್ ಮಾಡಿಕೊಂಡು ಒಂದು ಗೆರೆನ ಹಾಕ್ಕೊಂಡು ಹಾಫ್ ಇಂಚು ಎಕ್ಸ್ಟ್ರಾ ಒಂದು ಗೆರೆನ ಹಾಕೋತಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಗೆರೆನ ಹಾಕ್ಕೊಂಡು ಸುತ್ತಳತೆ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊತಿದ್ದೀನಿ. ಸುತ್ತಳತೆ ಬಂದು 29 ಇದೆ. ಅದನ್ನು 4 ಭಾಗ ಮಾಡಿಕೊಂಡಾಗ ನೋಡಿ, ಈ ರೀತಿ 4 ಭಾಗ ಮಾಡ್ಕೊಂಡು ಟೇಪ್ನ ಆ ರೀತಿ ಇಟ್ಕೊಂಡು 4 ಭಾಗ ಮಾಡಿಕೊಂಡಾಗ 7.25 ಬರುತ್ತೆ. ನಾನು 7.5ಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಟೇಪಲ್ಲೇ ನೀವು ಆ ರೀತಿ ಭಾಗ ಮಾಡಿಕೊಂಡು 4 ಭಾಗ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಅಷ್ಟನ್ನು ಇಟ್ಕೊಳ್ಳಿ. 30 ಇರಲಿ 31 ಇರಲಿ, ಸುತ್ತಳತೆ ಎಷ್ಟಿದೆ ಅದನ್ನು ಭಾಗ ಮಾಡಿಕೊಂಡ್ರೆ ಅಷ್ಟು ಬರುತ್ತೆ. ಇವಾಗ ನಾನು 7.5ಗೆ ಮಾರ್ಕ್ ಮಾಡಿಕೊಂಡು 2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ತಗೋತಿದ್ದೀನಿ. ಇವಾಗ ನಾನು ನೆಕ್ ವಿಡ್ತು 4 ಇಟ್ಕೊತಿದ್ದೀನಿ. ಬೋಟ್ ನೆಕ್ ಆಗಿರೋದ್ರಿಂದ 4 ಇಟ್ಕೊತೀನಿ. ಯಾವಾಗಲೂ ಕೂಡ ಬೋಟ್ ನೆಕ್ಗೆ 4 ಇಟ್ಕೊತೀನಿ. 3.5 3 4 ಈ ರೀತಿಯಾಗಿ ಇಟ್ಕೊತೀನಿ. ಇವರಿಗೆ ನಾನು ದಾರಾನ ಕೊಡಲ್ಲ, ಬ್ಯಾಕ್ ಓಪನ್ ಇರಲ್ಲ, ಅದಕ್ಕೋಸ್ಕರ 4 ಇಟ್ಕೊತಿದ್ದೀನಿ. ಇದು ಶೋಲ್ಡರ್ ವಿಡ್ತನ್ನ 2.5 ಇಟ್ಕೊತಿದ್ದೀನಿ. ನೋಡಿ, ಈ ರೀತಿ ಎಷ್ಟು ಎರಡೂ ಕೂಡ ಎಷ್ಟಿದೆ 6.5 ಬರುತ್ತೆ. 6.5ಗೆ ಶೋಲ್ಡರ್ ವಿಡ್ತು ನೆಕ್ ವಿಡ್ತು ಎಷ್ಟಿದೆ ಅಷ್ಟಕ್ಕೆ ಆರ್ಮೋಲ್ ಡೌನ್ನ ಮಾರ್ಕ್ ಮಾಡ್ಕೊತಿದ್ದೀನಿ. ಎರಡೂ ಸೇರಿಸಿ ಎಷ್ಟಿದೆ ಅಷ್ಟಕ್ಕೆ ಆರ್ಮೋಲ್ ಡೌನ್ನ ಮಾರ್ಕ್ ಮಾಡಿಕೊಂಡು ಒಂದು ಶೇಪ್ನ ಕೊಟ್ಕೊತಿದ್ದೀನಿ. ನಾನು ಯಾವಾಗಲೂ ಕೂಡ ಅಷ್ಟೇ, ಅಳತೆ ಬ್ಲೌಸ್ ಇಲ್ಲ ಅಂದರೆ ಶೋಲ್ಡರ್ ವಿಡ್ತು ನೆಕ್ ವಿಡ್ತು ಎಷ್ಟಿದೆ ಅಷ್ಟನ್ನು ಆರ್ಮೋಲ್ ಡೌನ್ನ ಮಾರ್ಕ್ ಮಾಡ್ಕೊತೀನಿ. ನಾರ್ಮಲ್ ಇರ್ಬೋದು, ಬೋಟ್ ನೆಕ್ ಇರ್ಬೋದು. ಇದು ಬಂದು ಆರ್ಮೋಲ್ ಬಂದು 14.5 ಇದೆ. 14.5ಗೆ ಅದನ್ನು ಅರ್ಧ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಅಷ್ಟಕ್ಕೆ ಇಟ್ಕೊತಿದ್ದೀನಿ. 7.25 ಬರುತ್ತೆ. 14.5 ಅಂದರೆ 7.25 ಬರುತ್ತೆ. ಅಷ್ಟಕ್ಕೆ ಇಟ್ಕೊತಿದ್ದೀನಿ. ಒಂದು ಸಲ ಇಲ್ಲ 2 ಸಲ ಚೆಕ್ ಮಾಡ್ಕೊಳ್ಳಿ ಟೇಪಲ್ಲಿ. ನೀವು ಅವ್ರು 14.5 ಬರ್ಕೊಂಡಿದ್ದೆ, 14.5ನ ಅರ್ಧ ಮಾಡಿಕೊಂಡ್ರೆ 7.25 ಬರುತ್ತೆ. ಹಾಫ್ ಇಂಚು ಎಕ್ಸ್ಟ್ರಾ ಏನು ಬಿಟ್ಟಿದ್ದೀವಿ ನಾವು ಮೇಲ್ಗಡೆ, ಅದನ್ನು ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾನು 3 ಇಟ್ಕೊಂಡು ಇವಾಗ ನಾನು ಡೀಪ್ನ ಮಾರ್ಕ್ ಮಾಡ್ತಿದ್ದೀನಿ. ಮೇಲ್ಗಡೆ ಬೋಟ್ ನೆಕ್ಗೆ ನಾನು 3 ಇಂಚ್ ಇಟ್ಕೊಂಡಿದ್ದೀನಿ. ಕೆಳಗಡೆ ನಾನು ಇವಾಗ 9.5 ಇಟ್ಕೊಂಡು ಮಾರ್ಕ್ ಮಾಡ್ಕೊತಿದ್ದೀನಿ. ವಿಡ್ತ್ನ ನಾನು 3.5 ಇಟ್ಕೊತಿದ್ದೀನಿ. ಸಣ್ಣ ಇರೋದ್ರಿಂದ 4 ಇಟ್ಕೊತಿಲ್ಲ, 3.5 ಸಾಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ 3.5 ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊತಿದ್ದೀನಿ. ನನಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ನ ಕೊಟ್ಕೊತಿದ್ದೀನಿ. ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಕೊಟ್ಕೋಬೋದು ನೀವು. ಇದರಲ್ಲಿ ಸ್ಕ್ವೇರ್ ಟೇಪು ಯಾವ ಥರನಾದ್ರು ಕಟ್ ವರ್ಕು ಯಾವ್ದು ಬೇಕಾದ್ರೂ ಕೊಟ್ಕೋಬೋದು, ನಿಮ್ಮ ಚಾಯ್ಸು. ನನಗೆ ಈ ರೀತಿ ಇರಲಿ ಅಂತ ಹೇಳಿದ್ರು ಅವರು ಕಸ್ಟಮರು, ಅದೇ ರೀತಿಯೇ ಕಟ್ ಮಾಡ್ಕೊತಿದ್ದೀನಿ. ಈ ಮಧ್ಯೆ ಏನು ಬರ್ಕೊಂಡಿದ್ದೀನಿ ಅದಕ್ಕೆ ನಾನು ಬಬಲ್ಸ್ ಕೊಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಬೇಕು ಅಂದರೆ ನಿಮಗೆ ಸ್ಟಿಚಿಂಗ್ ವೀಡಿಯೋನು ಕೂಡ ಹಾಕ್ತೀನಿ. ಇದ್ರದ್ದು ಸ್ಟಿಚಿಂಗ್ ವೀಡಿಯೋನು ಕೂಡ ಹಾಕ್ತೀನಿ. ಯಾರೆಲ್ಲ ಕಲ್ತಿದ್ದೀರಾ, ಕಲ್ತ್ಕೋಬೇಕು ಅಂತಿದ್ದೀರಾ, ಎಲ್ಲ ವೀಡಿಯೋಸ್ನ ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ. ಆದಷ್ಟು ಪೂರ್ತಿಯಾಗಿ ವೀಡಿಯೋನ ನೋಡಿ ನನಗೂ ಸಪೋರ್ಟ್ ಮಾಡಿ, ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಇವಾಗ ನಾನು ನೀಟಾಗಿ ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಕಟ್ ಮಾಡಿಕೊಂಡೆ. ನೋಡಿ, ಇಷ್ಟೇ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು. ಇವಾಗ ಎಲ್ಲೆಲ್ಲಿಗೆ ಹೊಲಿಗೆ ಬರಬೇಕು ಅದನ್ನು ಮಾರ್ಕ್ ಮಾಡಿಕೊಂಡು ಇದನ್ನು ಇವಾಗ ನೀಟಾಗಿ ಇಟ್ಕೊಂಡು ಇನ್ನು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊತೀನಿ. ನೋಡಿ, ಈ ರೀತಿಯಾಗಿ ನೀಟಾಗಿ ಇಟ್ಕೋಬೇಕು. ನೀಟಾಗಿ ಇಟ್ಕೊಂಡು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊತೀನಿ. ಇದು 4 ಡಾಟ್ ಬ್ಲೌಸೇ ಆಗಿರೋದ್ರಿಂದ ನೋಡಿ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಮೊದಲಿಗೆ ನಾನು ಬ್ಯಾಕ್ ಪಾರ್ಟ್ ಏನು ಇಟ್ಕೊಂಡಿದ್ದೀನಿ ಅದರಿಂದ 1.5 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಂಡು ಬಿಡ್ತೀನಿ ನೀಟಾಗಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊತೀನಿ. ಬ್ಯಾಕ್ ಪಾರ್ಟಿಗಿಂತ 1.5 ಇಂಚಷ್ಟು ಉದ್ದನ ಇಟ್ಕೊಂಡು ಕಟ್ ಮಾಡ್ಕೊಂಡು ಬಿಡ್ತೀನಿ. ಬೇಕು ಅಂದರೆ ನಿಮಗೆ 2 ಇಂಚು ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ನೋಡಿ, ಏನಿದೆ ಆರ್ಮೋಲೆಲ್ಲ ಏನಿದೆ ಸೇಮ್ ಕಟ್ ಮಾಡ್ಕೋತೀನಿ. ಬ್ಯಾಕ್ ಪಾರ್ಟ್ ಏನಿದೆ ಅದನ್ನು ಸೇಮಾಗಿ ಕಟ್ ಮಾಡ್ಕೋತಿದ್ದೀನಿ. ಈ ರೀತಿ ನೋಡಿ, ಈ ರೀತಿ ಮ್ಯಾಚು ಕೂಡ 2 ಇಂಚಿಗೆ ಮ್ಯಾಚ್ ಹೊಡ್ಕೊತಿದ್ದೀನಿ. ನೆಕ್ನು ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡು ನೆಕ್ಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ನ ತೆಗೆದುಬಿಡ್ತೀನಿ. ನೋಡಿ, ನೆಕ್ಗೆ ಮಾರ್ಕ್ ಮಾಡಿಕೊಂಡು ಅಗಲನ ಮಾರ್ಕ್ ಮಾಡಿಕೊಂಡು ತೆಗೆದುಬಿಡ್ತೀನಿ. ಇವಾಗ ನಾನು ನೆಕ್ ಎಷ್ಟಿದೆ ಅಷ್ಟಕ್ಕೆ ಇಟ್ಕೋತೀನಿ. ಅವರು ಕಡಿಮೆನೇ ಇರಲಿ ಅಂತ ಹೇಳಿದರು. ಬೋಟ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಇಟ್ಕೊಂಡಿದ್ದೀನಿ. ನಾನು 5.5ಗೆ ಇಟ್ಕೊಂಡಿದ್ದೀನಿ. 5.5ಗೆ ಇಟ್ಕೊಂಡು ಈ ರೀತಿಯಾಗಿ ಬರ್ಕೋತಿದ್ದೀನಿ. ಈ ರೀತಿಯಾಗಿ ಬರ್ಕೊಂಡು ಅದ್ರ ಒಳಗಡೆನೇ ಬರಬೇಕು ನೆಕ್ಕು, ಆ ರೀತಿ ಕಡಿಮೆನೇ ಇರಲಿ ಅಂತ ಈ ರೀತಿ ಮಾಡ್ಕೋತಿದ್ದೀನಿ. ನೋಡಿ,
ನಿಮಗೆ ಬ್ರಾಡಾಗಿ ಬೇಕು ಅಂದರೆ ಬ್ರಾಡಾಗಿ ತೊಗೊಳ್ಳಿ, ಇಲ್ಲ ಕಡಿಮೆನೇ ಇರಲಿ ಅನ್ನೋದಿದ್ರೆ ಬೋಟ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಡೀಪ್ ಜಾಸ್ತಿ ಆಗುತ್ತೆ ಅಂತ ನಾನು ಕಡಿಮೆನೇ ತೊಗೊಂಡಿದ್ದೀನಿ. ಇವಾಗ ನೋಡಿ ನಾನು ಇವಾಗ ಅದು 12 ಇಂಚ್ ಇಟ್ಕೊತಿದ್ದೀನಿ. ಮಧ್ಯ ಲೆಂತ್ ಬಂದು 12 ಇಂಚ್ ಇಟ್ಕೊತಿದ್ದೀನಿ ನಾನು. ಹನ್ನೆರಡು ಇಂಚಿಗೆ ಇಟ್ಕೊಂಡು ಇವಾಗ ಅದು 12 ಆದರೆ ಅದರಲ್ಲಿ 2 ಲೇಸ್ ಮಾಡಿ 10 ಇಂಚ್ ಇಟ್ಕೊತೀನಿ. ಇದನ್ನು ಈ ರೀತಿಯಾಗಿ ಮಾರ್ಕ್ ಮಾಡ್ಕೋತೀನಿ. ನಾನು ಬ್ಯಾಕ್ ಪಾರ್ಟ್ನೇ ಇಟ್ಟು 2 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ನೇ ಇಟ್ಕೊಂಡು ಅರ್ಧ ಇಂಚ್ ಏನು ಬಿಟ್ಟಿದ್ದೀನಿ ಅದನ್ನು ಬಿಟ್ಟು 2 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ನನ್ನ ವೀಡಿಯೋಸ್ನ ನೋಡ್ತಿರೋರಿಗೆ ಗೊತ್ತಿರುತ್ತೆ, ನಾನು ಇದೇ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋದು ಯಾವಾಗಲೂ ಕೂಡ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಂಡು ಬಿಡ್ತೀನಿ ನೀಟಾಗಿ. ನೆಕ್ನು ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು. ಬಾಡಿ ಮೆಜರ್ಮೆಂಟ್ ಕೊಟ್ಟಾಗ ನಾನು ಇದೇ ರೀತಿ ಕಟ್ ಮಾಡ್ಕೋತೀನಿ. ಆದಷ್ಟು ಕೂಡ ನನಗೆ ಗೊತ್ತಿರೋಷ್ಟು ನಾನು ವೀಡಿಯೋ ಮಾಡಿ ಹಾಕ್ತಿದ್ದೀನಿ. ಆದಷ್ಟು ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಆದಷ್ಟು ನೋಡಿ. ಇವಾಗ ನಾನು ಫ್ರಂಟ್ ಡಾಟಿಗೆಲ್ಲ ಮಾರ್ಕ್ ಮಾಡ್ಕೋತಿದ್ದೀನಿ. ಅಳತೆ ಬ್ಲೌಸನ್ನು ಬೇಕಾದ್ರೆ ಇಟ್ಕೊಂಡು ನೀವು ನೋಡಿಕೊಂಡು ಮಾರ್ಕ್ ಮಾಡ್ಕೋಬೋದು, ಹಾಗೇನೂ ಕೂಡ ಮಾರ್ಕ್ ಮಾಡ್ಕೋಬೋದು. ರೆಗ್ಯುಲರಾಗಿ ನಮಗೆ ಅಭ್ಯಾಸ ಇರೋದ್ರಿಂದ ಹಾಗೇ ಮಾರ್ಕ್ ಮಾಡ್ಕೋತಿದ್ದೀನಿ ನಾನು. ಎಷ್ಟೆಷ್ಟು ಇಂಚಿಗೆಲ್ಲ ಮಾರ್ಕ್ ಮಾಡ್ಕೋಬೋದು ಅನ್ನೋದನ್ನೆಲ್ಲ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ. ಅದಕ್ಕೋಸ್ಕರ ಈಗ ಹಾಗೇ ಮಾರ್ಕ್ ಮಾಡಿಕೊಂಡು ಇವಾಗ ಬೆಲ್ಟ್ ಪಟ್ಟಿನೂ ಕೂಡ ಕಟ್ ಮಾಡ್ಕೋತೀನಿ. ಎಕ್ಸ್ಟ್ರಾ ಪೀಸ್ ಏನಿದೆ ಅದರಲ್ಲೇ ಬೆಲ್ಟ್ ಪಟ್ಟಿನೂ ಕೂಡ ಕಟ್ ಮಾಡ್ಕೋತೀನಿ. ಬೆಲ್ಟ್ ಪಟ್ಟಿಗೆ ಒಂದು ಸೈಡ್ 3, ಒಂದು ಸೈಡ್ 3.5 ಈ ರೀತಿ ಇಟ್ಕೋತೀನಿ. ಈ ರೀತಿ ಇಟ್ಕೊಂಡು ಈ ರೀತಿ ಬರ್ಕೋತೀನಿ. ಎಕ್ಸ್ಟ್ರಾ ನಾವು ಸ್ಟಿಚ್ ಮಾಡಬೇಕಾದ್ರೆ ದೊಡ್ಡದು ಚಿಕ್ಕದು ಆದರೆ ನಾವು ದೊಡ್ಡದಂತೂ ಆಗೋಲ್ಲ, ಚಿಕ್ಕದಾದರೆ ನಾವು ಬೇಕಾದ್ರೆ ಸ್ವಲ್ಪ ಇಟ್ಕೋಬೋದು. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೋತೀನಿ. ಅಲ್ಲೂ ಕೂಡ ಮೇಲ್ಗಡೆ ನಾವು ಫ್ರಂಟ್ ಕಟ್ ಮಾಡ್ಕೋಬೇಕಾದ್ರೂ ಕೂಡ ಒಂದು 1/2 ಇಂಚ್ ಎಕ್ಸ್ಟ್ರಾನೇ ಬಿಟ್ಕೊಂಡಿರ್ತೀನಿ. ಬಾಕ್ಸ್ ಪಟ್ಟಿನೂ ಕೂಡ ಒಂದು 1/2 ಇಂಚ್ ದೊಡ್ಡದಾಗಿಯೇ ಕಟ್ ಮಾಡ್ಕೋತೀನಿ. ಸ್ಟಿಚ್ ಮಾಡಬೇಕಾದ್ರೆ ದೊಡ್ಡದಾದ್ರೆ ಬೇಕಾದ್ರೆ ಒಂದು ಹೊಲಿಗೆ ಹಾಕೋಬೋದು ನಾವು. ಅದಕ್ಕೋಸ್ಕರ ಇವಾಗ ನಾನು ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ತೀನಿ. ಸ್ಲೀವ್ಸ್ನ ನಾನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. 4 ಫೋಲ್ಡ್ ಮಾಡಿ ಇಟ್ಕೊಂಡು ಎಷ್ಟು ಇಂಚಿದೆ ಅಷ್ಟು ಇಂಚಿಗೆ ಕಟ್ ಮಾಡ್ಕೋತೀನಿ. ನೋಡಿ ಮೊದಲಿಗೆ 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೋತಿದ್ದೀನಿ. ಎಕ್ಸ್ಟ್ರಾ 1/2 ಇಂಚು ಹೊಲಿಗೆಗೆ ಅಂತ ಮಾರ್ಕ್ ಮಾಡಿಕೊಂಡು ಅವರು ಎಷ್ಟು ಬರ್ಸಿದ್ದಾರೆ 10 ಇಂಚ್ ಬರ್ಸಿದ್ದಾರೆ. 10 ಇಂಚಿಗೆ 1 ಮಾರ್ಕು, 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ 1 ಮಾರ್ಕ್ ಮಾಡ್ಕೋತಿದ್ದೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಗೆರೆನ ಹಾಕೋತಿದ್ದೀನಿ. ನೋಡಿ 2.5 ಇಂಚು ಡೌನ್ ಮಾಡ್ಕೋತಿದ್ದೀನಿ. 2.5 ಇಂಚು ಡೌನ್ ಮಾಡಿಕೊಂಡು ಅಲ್ಲಿಗೂ ಕೂಡ ಒಂದು ಗೆರೆನ ಹಾಕೋತಿದ್ದೀನಿ. ಸುತ್ತಳತೆ ಬಂದು ತೋಳಿನ ಸುತ್ತಳತೆ ಬಂದು 4 ಕಾಲಿದೆ. 4 ಕಾಲಿಗೆ ಮಾರ್ಕ್ ಮಾಡ್ಕೋತೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಶೇಪ್ನ ಕೊಟ್ಕೋತೀನಿ ನಾನು. ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಟೇಪ್ನ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋತಿದ್ದೀನಿ. ಬ್ಯಾಕ್ ಪಾರ್ಟ್ ಬಂದು 7 ಕಾಲು ಬಂದಿತ್ತು, 7 ಕಾಲಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ ನಾನು. ನೋಡಿ ಇನ್ನೊಂದು ಸಲ ಚೆಕ್ ಮಾಡ್ಕೋತೀನಿ. ಬ್ಯಾಕ್ ಪಾರ್ಟ್ನ ತಗೊಂಡು ಆರ್ಮೋಲು ಬ್ಯಾಕ್ ಪಾರ್ಟಲ್ಲಿ ಎಷ್ಟಿದೆ ಅಷ್ಟನ್ನು ನಾನು ಸ್ಲೀವ್ಸಿಗೆ ಇವಾಗ ಕೊಟ್ಕೋತಿದ್ದೀನಿ. ನೀಟಾಗಿ ಟೇಪ್ನ ಈ ರೀತಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಇಟ್ಕೊಂಡು 7 ಕಾಲಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ. ಈ ರೀತಿ ಇಟ್ಕೊಂಡು 7 ಕಾಲಿಗೆ ಮಾರ್ಕ್ ಮಾಡಿಕೊಂಡು ಅದನ್ನು ನೀಟಾಗಿ ಶೇಪ್ನ ಕೊಟ್ಕೋತೀನಿ. ನೋಡಿ ಈ ರೀತಿ ಬರ್ಕೊಂಡು 2 ಇಂಚ್ ಎಕ್ಸ್ಟ್ರಾ ಬಿಟ್ಕೋತಿದ್ದೀನಿ ಸ್ಲೀವ್ಸಲ್ಲೂ ಕೂಡ ನಾನು. ನಿಮಗೆ ಬೇಕು ಅಂದರೆ ಹೊಸ್ದಾಗಿ ಕಲಿತಿದ್ದೀರ ಅಂದರೆ 1/2 ಇಂಚ್ ಎಕ್ಸ್ಟ್ರಾನೇ ಬಿಟ್ಕೊಳ್ಳಿ ಹೊಸ್ದಾಗಿ ಕಲಿತಿರುವಂಥವ್ರು. ಸಣ್ಣ ಪುಟ್ಟ ತಪ್ಪಾದರೆ ಬೇಕಾದ್ರೆ ಎಕ್ಸ್ಟ್ರಾ ಇದ್ದರೆ ನಾವು ಅದನ್ನು ರೆಡಿ ಮಾಡ್ಕೋಬೋದು. ಅದಕ್ಕೋಸ್ಕರ ನೋಡಿ ಇವಾಗ 7 ಕಾಲು ಕರೆಕ್ಟಾಗಿ ಬಂದಿದೆ. 7 ಕಾಲು ಕರೆಕ್ಟಾಗಿ ಬಂದಿರೋದ್ರಿಂದ ಇವಾಗ ನೀಟಾಗಿ ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೋತೀನಿ. ಆದಷ್ಟು ನಾನು ಇದೇ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋದು. ನಾನು ತುಂಬ ವೀಡಿಯೋಸ್ನ ಮಾಡಾಕಿದ್ದೀನಿ. ಎಲ್ಲ ವೀಡಿಯೋಸ್ನ ನೋಡಿ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಥರ ಇರುತ್ತೆ. ಎಲ್ಲ ಥರನೂ ಸ್ಟಿಚ್ಚಿಂಗು ಕಟ್ಟಿಂಗು ಎಲ್ಲ ಥರ ವೀಡಿಯೋನೂ ಹಾಕಿದ್ದೀನಿ. ನಾ ಬ್ಲೌಸ್ನ ತೊಗೊಂಡು ಯಾವ ರೀತಿ ಅಳತೆ ತೊಗೊಂಡು ಕಟ್ ಮಾಡೋದು, ಹಾಗೆ ಬೋಟ್ ನೆಕ್ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನೆಲ್ಲ ವೀಡಿಯೋಸ್ ಮಾಡಿ ಹಾಕಿದ್ದೀನಿ. ಎಲ್ಲ ವೀಡಿಯೋಸ್ನ ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ. ಒಂದು ವೀಡಿಯೋನ ನೋಡಿದ ತಕ್ಷಣ ಯಾವುದು ಕೂಡ ಅರ್ಥ ಆಗಿಬಿಡಲ್ಲ. ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಸತತವಾಗಿ ನಿಮ್ಮ ಪ್ರಯತ್ನ ತುಂಬಾ ಮುಖ್ಯ ಆಗಿರುತ್ತೆ. ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಚೆನ್ನಾಗಿ ನೀವು ಕೆಲಸನ ಕಲ್ತ್ಕೋತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಪೂರ್ತಿಯಾಗಿ ಲೈನಿಂಗ್ನ ಕಟ್ ಮಾಡಿಕೊಂಡೆ. ಇವಾಗ ನಾನು ಬ್ಲೌಸ್ ಪೀಸ್ನ ಕಟ್ ಮಾಡಿ ತೋರಿಸ್ತೀನಿ. ಸಣ್ಣ ಇರೋದ್ರಿಂದ ಬ್ಲೌಸ್ ಪೀಸಲ್ಲಿ ಯಾವುದೇ ರೀತಿ ಪ್ಯಾಚ್ ಬರೋಲ್ಲ. ಸ್ಲೀವ್ಸಿಗೆ ಆಗಲಿ ಯಾವುದಕ್ಕೆ ಆಗಲಿ ಪ್ಯಾಚ್ ಬರೋಲ್ಲ. ಬಟ್ಟೆ ಸಾಕಾಗುತ್ತೆ, ತುಂಬ ದೊಡ್ಡದಾಗೇನಿದೆ. ಕೆಲವೊಬ್ಬರು ತುಂಬ ದಪ್ಪ ಇದ್ರೂ ಕೂಡ ಅಂಥವರಿಗೆ ಬ್ಲೌಸ್ ಪೀಸ್ ಕಡಿಮೆ ಬಂದುಬಿಡುತ್ತೆ. ಈ ಥರದವರಿಗೆ ಬಟ್ಟೆ ಪೀಸ್ ಎಲ್ಲ ಪ್ಯಾಚ್ ಆಗೋಲ್ಲ. ನೋಡಿ ಈ ರೀತಿ ಇಟ್ಕೊಂಡು ಮೊದಲಿಗೆ ಸ್ಲೀವ್ಸ್ನ ಕಟ್ ಮಾಡ್ಕೊಂಡು ಬಿಡ್ತೀನಿ. ಆದಷ್ಟು ಸ್ವಲ್ಪ ಲೈನಿಂಗಿಗಿಂತ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ಬಿಟ್ಕೊಂಡೆ ಕಟ್ ಮಾಡ್ಕೋತೀನಿ. ಅಟ್ಯಾಚ್ ಮಾಡಾದ್ಮೇಲೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೋತೀನಿ. ಇವಾಗ ಸ್ಲೀವ್ಸ್ನ ಕಟ್ ಮಾಡಿಕೊಂಡೆ. ಇವಾಗ ನಾನು ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೋತಿದ್ದೀನಿ ನೀಟಾಗಿ. ನೋಡಿ ಈ ರೀತಿ ಇಟ್ಟು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋತಿದ್ದೀನಿ. ಆವಾಗಲೇ ಹೇಳ್ದಾಗೆ ಸ್ವಲ್ಪ ಬಟ್ಟೆನ ಬಿಟ್ಕೊಂಡು ನೀಟಾಗಿ ಕಟ್ಟಿಂಗ್ ಮಾಡ್ಕೋತಿದ್ದೀನಿ.
ಯಾರೆಲ್ಲ ಟೈಲರಿಂಗ್ ಕಲಿತಿದ್ದೀರಾ ಆದಷ್ಟು ನಿಮ್ಮ ಪ್ರಯತ್ನ ತುಂಬ ಮುಖ್ಯ ಆಗಿರುತ್ತೆ. ನೀವೆಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ನೀವು ಕಲ್ತ್ಕೋತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಅಷ್ಟೇ, ಹೊರಗಡೆ ಹೋಗಿ ನಾನೆಲ್ಲೂ ಟೈಲರಿಂಗ್ನ ಕಲ್ತ್ಕೊಳ್ಳಿಲ್ಲ. ಮನೆಯಲ್ಲೇ ಸ್ವಲ್ಪ ಬ್ಲೌಸ್ ಒಂದನ್ನಷ್ಟೇ ಕಲ್ತ್ಕೊಂಡಿದ್ದು, ಮನೆಯಲ್ಲೇ ನಾನು ಸ್ಟಿಚ್ ಮಾಡೋರನ್ನ ನೋಡಿ. ಅದನ್ನೇ ಬಿಟ್ಟು ನಾನು ಯಾವುದೇ ಟೈಲರಿಂಗ್ ಕ್ಲಾಸ್ಗಾಗಲಿ ಇನ್ನೆಲ್ಲೂ ಹೋಗಿ ಕೂಡ ಕಲ್ತ್ಕೊಳ್ಳಿಲ್ಲ. ಇವಾಗ ಯಾವ ಥರ ಬ್ಲೌಸ್ ಕೊಟ್ಟರು ಕೂಡ ನಾನು ಸ್ಟಿಚ್ ಮಾಡ್ತೀನಿ. ಯಾಕೆ ಸ್ಟಿಚ್ ಮಾಡ್ತೀನಿ ಅಂದರೆ ನನ್ನ ಪ್ರಯತ್ನ ಅಷ್ಟು ಚೆನ್ನಾಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಅಷ್ಟೇ ತುಂಬ ಪ್ರಯತ್ನ ಪಟ್ಟು ನಿಮ್ಮ ಕೆಲಸನ ನೀವು ಮಾಡ್ತಾನೆ ಇದ್ದರೆ ಎಂಥ ಕೆಲಸ ಆದರೂ, ಕಷ್ಟದ ಕೆಲಸ ಆದರೂ ಕೂಡ ಒಂದು ಸಲ ಕಷ್ಟ ಅನಿಸ್ಬೋದು ಅಷ್ಟೇ. ಅದು 2 ಸಲ ಕಷ್ಟನೂ ಅನಿಸ್ಬೋದು, 3ನೇ ಸಲ ಅದೇ ಸ್ವಲ್ಪನೇ ಬರುತ್ತೆ. ಹಾಗಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಿಮ್ಮ ಪ್ರಯತ್ನ ತುಂಬ ಚೆನ್ನಾಗಿದ್ದರೆ ನೀವು ಯಾವುದೇ ಕೆಲಸ ಬೇಕಾದರೂ ಮಾಡ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ನೀಟಾಗಿ ಎಲ್ಲದನ್ನು ಕೂಡ ಈ ರೀತಿ ರೋಲ್ ಮಾಡಿ ಇಟ್ಕೋತೀನಿ. ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ. ಮೊದಲಿಗೆ ಒಂದಷ್ಟು ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಸ್ಟಿಚಿಂಗ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.